ಪ್ರಯಾಗ್ನಲ್ಲಿ ನಡೀತಿರೋ ಮಹಾಕುಂಭಮೇಳದಲ್ಲಿ ನಾಗಾ ಸಾಧುಗಳಿಗಿಂತ ಹೆಚ್ಚು ಸದ್ದು ಮಾಡಿದ್ದು, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದ್ದು ಅಂದ್ರೆ ಅದು ನೀಲಿ ಕಂಗಳ ಚೆಲುವೆ, ನಗುಮೊಗದ ಅಂದಗಾತಿ, ಕೃಷ್ಣ ಸುಂದರಿ ಮೊನಾಲಿಸಾ. ಈಕೆ ಕುಂಭಮೇಳದಲ್ಲಿ ಯಾವ ರೀತಿ ರುದ್ರಾಕ್ಷಿ ಮಾರ್ತಾನೆ ತನ್ನ ಕಣ್ಣೋಟದಲ್ಲಿ ಕೋಲ್ಮಿಂಚಿನ ಬಾಣಗಳನ್ನ ಹರಿಸಿದ್ದಾಳೋ ಗೊತ್ತಿಲ್ಲ. ದಿನ ಬೆಳಗಾಗೋದ್ರೊಳಗೆ ಮೊನಾಲಿಸಾ ನ್ಯಾಷನಲ್ ಕ್ರಶ್ ಆಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಕುಂಭಮೇಳದ ಈ ಸುಂದರಿ ಮತ್ತೆ ಹೈಲೈಟ್ ಆಗಿದ್ದಾಳೆ. ಆದ್ರೆ ಸ್ವಲ್ಪ ಕಾಳಜಿ ಮಾಡೋ ವಿಚಾರಕ್ಕೆ ಇದೇ ನೇಮ್ ಫೇಮ್ ಅವಳ ಪಾಲಿಗೆ ಎಷ್ಟರ ಮಟ್ಟಿಗೆ ಕುತ್ತು ತಂದಿದೆ ಅಂದ್ರೆ, ಆಕೆಯ ತಂದೆ ಮೊನಾಲಿಸಾಳನ್ನ ವಾಪಸ್ ತಮ್ಮ ಊರು ಅಂದ್ರೆ ಮಧ್ಯಪ್ರದೇಶದ ಇಂದೋರ್ಗೆ ಕಳಿಸಿದ್ದಾರೆ. ಒಂದು ಕಿಡಿಗೇಡಿ ಯುವಕರ ಗುಂಪು ಆಕೆ ಹೋದಲ್ಲೆಲ್ಲ ಆಕೆಯ ಬೆನ್ನ ಹಿಂದೆ ಬಿದ್ದಿದ್ರು, ಆಕೆಗೆ ಕಿರುಕುಳ ಕೊಡ್ತಿದ್ರು. ಈ ವಿಡಿಯೋ ಯಾವಾಗ ಎಲ್ಲೆಡೆ ವೈರಲ್ ಆಯ್ತೋ, ಮೊನಾಲಿಸಾ ತಂದೆ ಆಕೆಯನ್ನ ವಾಪಸ್ ತಮ್ಮ ಊರಿಗೆ ಕಳಿಸಿದ್ದಾರೆ. ಮೊನಾಲಿಸಾ ನೇಮ್ ಫೇಮ್ ಹೆಚ್ಚಾಗಿದ್ರಿಂದ ಆಕೆಯ ವ್ಯಾಪಾರ ಅಂತೂ ಫುಲ್ ಡಲ್ ಆಗ್ಬಿಟ್ಟಿತ್ತು. ನೀಲಿ ಕಂಗಳ ಚೆಲುವೆ ಅದ್ಯಾವಾಗಿಂದ ಕ್ಯಾಮೆರಾ ಕಣ್ಣಿಗೆ ಬಿದ್ಲೋ, ಇರೋ ಬರೋ ನ್ಯೂಸ್ ಚಾನೆಲ್ನವರು, ಯೂಟ್ಯೂಬರ್ಸ್ ಈಕೆಯ ಇಂಟರ್ವ್ಯೂನ ತಗೊಳ್ಳಕ್ಕೆ ತಾ ಮುಂದೆ ನಾ ಮುಂದೆ ಅಂತ ಮುಗಿಬಿದ್ರು. ಆಕೆ ಹೋದಲ್ಲಿ ಬಂದಲ್ಲೆಲ್ಲ ಮೈಕ್ ಹಿಡಿಯೋರೇನ್ ಕೇಳ್ತೀರಾ? ಈಕೆ ಕ್ಯಾಮೆರಾ ಕಣ್ಣಿಗೆ ಬಿದ್ದಾಗಿಂದ ಜನ ಈಕೆ ಹತ್ರ ವ್ಯಾಪಾರಕ್ಕೆ ಬರೋದ್ಕಿಂತಾನೂ ಹೆಚ್ಚಾಗಿ ಈಕೆ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋಕೆ ಬರೋರೇ ಹೆಚ್ಚಾಗಿದ್ರು. ಇದರಿಂದ ಮೊನಾಲಿಸಾಗೆ ವ್ಯಾಪಾರ ಮಾಡೋದಕ್ಕೆ ತುಂಬಾನೇ ತೊಂದರೆ ಆಗ್ತಿತ್ತು. ಹಾಗೂ ಆಕೆಯ ಕುಟುಂಬಕ್ಕೂ ಕೂಡ ಇದರಿಂದ ಇರಿಸು ಮುರಿಸು ಕೂಡ ಆಗ್ತಿತ್ತು. ಇನ್ನು ಈಕೆ ಶಾರ್ಟ್ ಪೀರಿಯಡ್ ನಲ್ಲಿ ಇಷ್ಟೆಲ್ಲ ಪಾಪ್ಯುಲರ್ ಆಗಿದ್ದೇ ತಡ. ಜನ ನಾನ್ ಕೋಟಿ ಹಣ ಸಂಪಾದಿಸ್ತೀನಿ ಅಂತ ಇಲ್ಲದೆ ಇರೋ ಸುಳ್ಳು ಸುದ್ದಿನ ಹಬ್ಬಿಸ್ತಿದ್ದಾರೆ ಅಂತ ಆಕೆ ಬೇಜಾರ್ ಕೂಡ ಮಾಡ್ಕೊಂಡಿದ್ಲು. ಆದ್ರೆ ರಿಯಾಲಿಟಿ ಅದಕ್ಕೆ ತದ್ವಿರುದ್ಧವಾಗಿದೆ. ಮೊನಾಲಿಸಾಳ ಇಡೀ ಕುಟುಂಬವೇ ಈ ರೀತಿ ಮಾಲೆ ಮಾರಿ ಜೀವನವನ್ನ ಸಾಗಿಸ್ತಿದ್ದಾರೆ. ಹೇಗೆ ಊರಿಗೆ ಹೋಗಿ ಮಾಲೆ ಮಾರೋದು ಇವರ ಕುಟುಂಬದ ಕುಲಕಸುಬು. ಹೀಗೆ ಕುಂಭಮೇಳದಲ್ಲೂ ಕೂಡ 4 ಕಾಸು ಸಂಪಾದನೆ ಮಾಡ್ಕೊಂಡು ಹೋಗೋಣ ಅಂತ ಈಕೆಯ ಕುಟುಂಬ ಇಲ್ಲಿಗೆ ಬಂದಿತ್ತು. ಮೊನಾಲಿಸಾ ಪಾಪ ತನ್ನ ಪಾಡಿಗೆ ತಾನು ಮಾಲೆ ಮಾರ್ಕೊಂಡಿದ್ಲು. ಹೆಂಗೋ ಮಾಲೆ ಮಾರಿ ಸ್ವಲ್ಪ ಹಣ ದುಡಿತಿದ್ರು. ಆದ್ರೆ ಸೋಷಿಯಲ್ ಮೀಡಿಯಾದ ಇಂಟರ್ವ್ಯೂಗಳ ಹಾವಳಿಯಿಂದ ಪಾಪ ಆಕೆಯ ವ್ಯಾಪಾರಕ್ಕೂ ಕೂಡ ಕುತ್ತು ಬಂತು. ಅಷ್ಟೇ ಅಲ್ಲ, ಕುಂಭಮೇಳದಿಂದಲೇ ಆಕೆ ವಾಪಸ್ ಊರಿಗೆ ಹೋಗುವಂತಾಯ್ತು. ನೋಡಿ, ಒಮ್ಮೊಮ್ಮೆ ಈ ಜನಪ್ರಿಯತೆ ಅನ್ನೋದು ಖುಷಿ ಕೊಡೋದ್ಕಿಂತಲೂ, ದುಡ್ಡು ತಂದು ಕೊಡೋದ್ಕಿಂತಲೂ ಒಮ್ಮೊಮ್ಮೆ ಈ ಜನಪ್ರಿಯತೆಯಿಂದ ಒಬ್ಬರ ಜೀವನಕ್ಕೆ ಕೆಡುಕು ಕೂಡ ಆಗುತ್ತೆ ಅನ್ನೋದಕ್ಕೆ ಈ ಮೊನಾಲಿಸಾಳೆ ಸಾಕ್ಷಿ.